ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೇಳ್ತಿರೋದು ಏನಂದರೆ ಬ್ಯೂಟಿ ಟಿಪ್ಸ್. ಹಾಗೆ ಹೆಣ್ಮಕ್ಳಿಗಂತೂ ಇದೊಂದು ಚಿಂತೆ, ಫೇಸ್ ಮೇಲೆ ಹೇರ್ಸ್ ಇದ್ದರೆ ಅದನ್ನು ಹೇಗೆ ರಿಮೂವ್ ಮಾಡ್ಕೋಬೇಕು ಅನ್ನೋದೊಂದೇ ಚಿಂತೆ. ಅದರೊಳಗೆ ಒಬ್ಬೊಬ್ಬರಿಗೆ ಪಾರ್ಲರ್ ಹೋಗೋಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಇದನ್ನು 10 ನಿಮಿಷದಲ್ಲಿ ನಿಮ್ಮ ಮುಖದ ಮೇಲೆ ಹೇರ್ಸ್ನ ರಿಮೂವ್ ಮಾಡ್ಕೋಬೋದು. ಹಾಗೆ ಇದನ್ನು ನೀವು ಒಂದು ತಿಂಗಳಲ್ಲಿ ಒಂದು ಸತಿ ಆದರೂ ಮಾಡ್ಕೊತಾ ಹೋಗಿಬಿಟ್ರೆ ಫೇಸ್ ಮೇಲೆ ಹೇರ್ಸ್ಗಳು ಸ್ವಲ್ಪ ಬರೋದಿಲ್ಲ, ಶಾಶ್ವತವಾಗಿ ಹೋಗಿಬಿಡ್ತವೆ. ಇದಕ್ಕೆ ನಾನು 1 ಟೊಮೆಟೊ ತೊಗೊಂಡಿನಿ. ಟೊಮೆಟೊನ ಕಟ್ ಮಾಡಿಕೊಂಡು ಈ ಶೇಪಲ್ಲಿ ಸಕ್ಕರೆನ ಹಾಕ್ಕೊಳ್ಬೇಕು. ಒಂದು 10-15 ನಿಮಿಷ, ಒಂದು ಅರ್ಧ ತಾಸಾದರೂ ಬಿಡ್ರಿ. ಸಕ್ಕರೆ ಪೂರ್ತಿಯಾಗಿ ಟೊಮೆಟೊ ರಸದಲ್ಲೇ ಕರಗಬೇಕು. ನೋಡಿರಿ, ಈಗ ಇದನ್ನು ನಾನು 10 ನಿಮಿಷ ಬಿಟ್ಟ ಮೇಲೆ ನೋಡಿರಿ ಫೇಸ್ಗೆ ಇದನ್ನು ಅಪ್ಲೈ ಮಾಡ್ಕೊತೀನಿ ರೀ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಫೇಸ್ ಮೇಲೆ ಹೇರ್ಸ್ ಎಲ್ಲಿರ್ತಾವೆ ನೋಡಿರಿ, ಅಪ್ಪರ್ ಲಿಪ್ಪು ಹಾಗೂ ಕೆನ್ನೆ ಮೇಲೆ ಅದನ್ನು ಮಸಾಜ್ ಮಾಡ್ಕೊಳ್ಳಿ. ಹಾಗೆ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಮನೆ ಕೆಲಸ, ಹಾಗೆ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ಪಾರ್ಲರ್ ಹೋಗೋಕ್ಕಂತೂ ಆಗೋದೇ ಇಲ್ಲ. ನೀವು ಪಾರ್ಲರ್ ಹೋಗೋ ಬದಲೇ ಇದನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಇದು ಮನೆಯಲ್ಲಿ ಮಾಡಿಕೊಂಡ್ರೆ ಏನೂ ಸೈಡ್ ಎಫೆಕ್ಟ್ ಇರೋದಿಲ್ಲ, ಯಾಕಂದರೆ ಮನೆಯಲ್ಲಿರೋ ಟೊಮೆಟೊ ಸಕ್ಕರೆಯಿಂದ ಮಾಡ್ಕೊತಿರ್ತೀರ. ಹಾಗಾಗಿ ಏನೂ ಸೈಡ್ ಎಫೆಕ್ಟ್ ಇರೋಲ್ಲ, ನೀವು ಆರಾಮಾಗಿ ಮಾಡ್ಕೋಬೋದು. ಈಗ ನೋಡಿರಿ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನಿಮ್ಮ ಫೇಸ್ ಮೇಲೆ ಹೇರ್ಸ್ ಎಲ್ಲೆಲ್ಲಿರ್ತಾವೆ ನೋಡಿರಿ, ಚೆನ್ನಾಗಿ ಅಲ್ಲೇ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ಕೊಂಡ್ಮೇಲೆ ಇದನ್ನು ನೀವು ಪೂರ್ತಿಯಾಗಿ ಆರಲಿಕ್ಕೆ ಬಿಡಿ. ಫ್ಯಾನಿನ ಗಾಳಿ ಕೂತ್ಕೊಳ್ಳಿ. ಒಂದು ಅರ್ಧ ತಾಸಾದರೂ ಇದು ಆರೋಕ್ಕೆ ಟೈಮ್ ಬೇಕು. ಈಗ ನೋಡಿರಿ, ಇದು ಪೂರ್ತಿಯಾಗಿ ಆರಬೇಕು. ಈಗ ಆರಿದ ಮೇಲೆ ನೋಡಿರಿ ನನ್ನ ಫೇಸ್ ಎಲ್ಲ ಹೇಗೆ ಕಾಣಿಸ್ತಿದೆ, ಹೇರ್ಸ್ ಎಲ್ಲ ಮತ್ತು ಮೇಲೇ ಕಾಣಿಸ್ತಿದ್ದಾವೆ. ಈಗ ನೋಡಿರಿ, ನಾನು ಒಂದು ಪೇಪರ್ ಹಾಳಿ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಟಿಶ್ಯೂ ಪೇಪರ್ ಆದರೂ ತೊಗೋಬೋದು. ಟಿಶ್ಯೂ ಪೇಪರ್ ತೊಗೋಬದಲು ಹೀಗೆ ದಿಪ್ಪಿರಬೇಕು ಅದು ಪೇಪರ್ ಹಾಳಿ. ಈಗ ನೋಡಿರಿ, ಆ ಹಾಳೆನ ನಾನು ಎಲ್ಲಿ ಹೇರ್ಸ್ ಇರ್ತಾವೆ ನೋಡಿರಿ, ಕೆನ್ನೆ ಮೇಲಿದ್ದಾವೆ, ಅದನ್ನು ಅಂಟಿಸ್ಕೊಂಡೇನ್ರಿ. ಕಿತ್ಕೊಂಡ ಮೇಲೆ ನೋಡಿರಿ ಹೇರ್ಸ್ ಹೆಂಗೆ ಬಂದಿದ್ದಾವೆ ಪೇಪರ್ ಮೇಲೆ, ನೀವೇ ನೋಡ್ತಿದ್ದೀರಾ. ನೋಡಿರಿ, ಹೇರ್ಸ್ ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಿದ್ದಾವೆ. ನ್ಯಾಚುರಲಾಗಿ ನೀವೇ ಮನೆಯಲ್ಲಿ ಮಾಡ್ಕೋಬೋದು. ಸುಮ್ಮನೆ ಪಾರ್ಲರ್ ಹೋಗೋ ಅವಶ್ಯಕತೆಯೇ ಬರೋದಿಲ್ಲ. ಸುಮ್ಮನೆ ಪಾರ್ಲರ್ ಹೋಗೋಕ್ಕೆ ಟೈಮೂ ಸಿಗೋದಿಲ್ಲ, ಹಾಗೆ ದುಡ್ಡೂ ಖರ್ಚಾಗುತ್ತೆ. ಅಪ್ಪರ್ ಲಿಪ್ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿರಿ, ಅಪ್ಪರ್ ಲಿಪ್ ಮೇಲೆ ಹೇರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಿದ್ದಾವೆ. ನಾನಂತೂ ಇದನ್ನು ತಿಂಗಳಲ್ಲಿ ಒಂದು ಸತಿ ಆದರೂ ಮಾಡ್ತೀನಿ. ಹಾಗೆ ನಾವು ಪಾರ್ಲರ್ಗೆ ಹೋಗಿ ಅಪ್ಪರ್ ಲಿಪ್ ಅಂತೂ ಮಾಡಿಸೋದೇ ಇಲ್ಲ. ಹಾಗೆ ನೀವು ಏನಾದರೂ ಫಂಕ್ಷನ್ಗೆ, ಎಂಗೇಜ್ಮೆಂಟು, ಮ್ಯಾರೇಜ್ ಎಲ್ಲ ಹೋಗ್ತಾ ಇದ್ದರೆ ಇದನ್ನು ನೀವು ಒಂದು 3-4 ದಿನದ ಹಿಂದೆಯೇ ಮಾಡ್ಕೊಳ್ಳಿ. ಫೇಸು ಚೆನ್ನಾಗಿ ಗ್ಲೋ ಆಗಿ ಕಾಣುತ್ತೆ. ಹಾಗೆ ಫೇಸ್ ಮೇಲೆ ಹೇರ್ಸ್ ಎಲ್ಲ ರಿಮೂವ್ ಫೇಸು ಚೆನ್ನಾಗಿ ಕಾಣುತ್ತೆ. ಹಾಗೆ ನೋಡಿರಿ, ನಾನು ಹೇರ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡೇನ್ರಿ. ಹಾಗೆ ಇದು ಒಂದೇ ಸತಿಗೆ ಅಷ್ಟು ಅಪ್ಪರ್ ಲಿಪ್ಪು, ಕೆನ್ನೆ ಮೇಲೆ ಹೇರ್ಸ್ ಎಲ್ಲ ರಿಮೂವ್ ಆಗೋದಿಲ್ಲ. ಅಟ್ಲೀಸ್ಟ್ ನೀವು ಅದನ್ನು ವಾರದಲ್ಲಿ ಒಂದು ಸತಿ ಆದರೂ ಮಾಡ್ಕೊಳ್ಳಿ, ತಿಂಗಳಲ್ಲಿ ಒಂದು ಸತಿ ಆದರೂ ಮಾಡ್ಕೊಳ್ಳಿ. ಈಗ ನೋಡಿರಿ, ನಾನು ತಣ್ಣೀರಲ್ಲಿ ಮುಖಾನ ಕ್ಲೀನ್ ಮಾಡ್ಕೊಂಬಂದೀನಿ. ಸೋಪೆಲ್ಲ ಹಚ್ಕೊಳ್ಬೇಡ್ರಿ. ಹಾಗೆ ನಾನು ಮುಖಾನ ಒರೆಸ್ಕೊಳ್ತೀನಿ ರೀ. ಜಾಸ್ತಿ ಮುಖಾನ ತಿಕ್ಕೋಬೇಡ್ರಿ, ಸ್ವಲ್ಪ ಲೈಟಾಗಿ ಮುಖಾನ ಒರೆಸ್ಕೊಳ್ಳಿ. ಈಗ ನೋಡಿರಿ, ಎಷ್ಟು ಚೆನ್ನಾಗಿ ಹೇರ್ಸ್ ರಿಮೂವ್ ಆಗಿದ್ದಾವೆ. ಹಾಗೆ ಇದನ್ನು ತಿಂಗಳಲ್ಲಿ ಒಂದು ಸತಿ ಆದರೂ ಮಾಡ್ತೀನಿ. ಹಾಗೆ ನೋಡಿರಿ, ಪೌಂಡ್ಸ್ ಕೋಲ್ಡ್ ಕ್ರೀಮ್ ಹಚ್ಕೊಳ್ಳಿ. ಸ್ವಲ್ಪ ಮುಖ ತಂಪು ಅನಿಸುತ್ತೆ, ಹಾಗೆ ಚೆನ್ನಾಗಿ ಕಾಣುತ್ತೆ. ಹೇರ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ಮುಖ ಉರಿತಿರುತ್ತೆ. ಹಾಗೆ ನಾನು ತಿಂಗಳಲ್ಲಿ ಒಂದು ಸತಿ ಅದು ಮಾಡ್ಕೋತೀನಲ್ಲ, ನನಗೆ ರೂಢಿ ಆಗಿರುತ್ತೆ. ಹಾಗಾಗಿ ಏನೂ ಪೇನ್ ಆಗಲ್ಲ. ಆದರೆ ನೀವು ಕೋಲ್ಡ್ ಕ್ರೀಮ್ ಇದಾದಮೇಲೆ ಕೋಲ್ಡ್ ಕ್ರೀಮ್ ಹಚ್ಕೊಳ್ಳಿ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನೀವು ಮನೆಯಲ್ಲಿ ಮಾಡ್ಕೊತಾ ಇದ್ದರೆ ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಬರಲ್ಲ. ಹಾಗೆ ಇದು ತುಂಬಾ ಸುಲಭವಾಗಿದೆ. ಹಾಗೆ ನಿಮಗೆ ಏನೂ ಸೈಡ್ ಎಫೆಕ್ಟ್ ಅಂತೂ ಆಗೋದೇ ಇಲ್ಲ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.